ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ರಂಜಿತ್ ಅವ್ರಿಗೆ ಲೇಬರ್ ಪೇನ್ ಬಂದಿತ್ತು. ಸೊ ಅದಕ್ಕೆ ಇವಾಗ ಅವರು ಮಾಗಡಿಯಿಂದ ಬರ್ತಾ ಇದ್ದಾರೆ. ನಾವು ಇಲ್ಲಿಂದ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಕೂಡ ಇವಾಗ ಹಾಸ್ಪಿಟಲ್ಗೆ ಬಂದ್ವಿ. ಪವಿ ಆಲ್ರೆಡಿ ಅವ್ರ ಜೊತೆ ಇದ್ದರು, ರಂಜಿತ್ ಅವ್ರ ಜೊತೆ. ಲೇಬರ್ ಪೇನ್ ಅಂತ ಅವ್ರು ಓಡಾಡ್ತಿದ್ರೆ. ಸೊ ನೋಡಿ, ಅಪ್ಪಿಯವರು ಅಂದರೆ ನನ್ನ ಹಸ್ಬೆಂಡು ಹೇಗೆ ಐಸ್ ಕ್ರೀಮ್ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾವ್ರೆ, ಅದನ್ನು ವೀಡಿಯೋ ಮಾಡಿಕೊಂಡೆ ನಾನು. ಸೊ ಇವಾಗ ಲೈಟಾಗಿ ಅವ್ರಿಗೆ ಪೇಯ್ನ್ ಬಂದಿದೆ, ಹಾಸ್ಪಿಟಲ್ಗೆ ಬಂದಿದ್ದೀವಿ. ಎಲ್ಲರೂ ಕೂಡ ಡಾಕ್ಟ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಎಷ್ಟು ಜನ ಇದ್ದೀವಿ ನೋಡಿ. ಸೊ ಇನ್ನೂ ಈಚೆಗಡೆ ಜನ ಇದ್ದಾರೆ ನೋಡಿ, ಬರ್ತಾ ಇದ್ದಾರೆ. ಎಷ್ಟೊಂದು ಜನ ಇದ್ದೀವಿ. ಅವ್ರಿಗೆ ಆಲ್ರೆಡಿ ಪೇಯ್ನ್ ಬಂದಿದೆ ಸಖತ್ತು. ಸೊ ಒಂದು ಹೆಣ್ಣಿಗೆ ಈ ಪೇಯ್ನ್ ಅಂದರೆ ಒಂಥರ ಸಾವು ಬದುಕಿನ ನಡುವೆ ಹೋರಾಟ ಅನ್ನೋ ಥರ ಇರುತ್ತೆ. ಇವಾಗ ರಂಜಿತನ ಒಳಗಡೆ ಕರ್ಕೊಂಡೋಗಿದ್ದಾರೆ, ಆಪ್ರೇಷನ್ ನಡೀತಾ ಇದೆ. ಸೊ ನಾವೆಲ್ಲರೂ ವೆಯ್ಟ್ ಮಾಡ್ತಾಯಿದ್ದೀವಿ ಪಾಪು ಯಾವಾಗ ಕೊಡ್ತಾರೆ ಅಂತ. ಸೊ ನಮ್ಮ ಹುಡುಗಿ ನೋಡಿ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ. ಸೊ ನರ್ಸ್ ಅಂತೂ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾಯಿದ್ರು. ಅವ್ರು ಬಂದಾಗೆಲ್ಲ ಆಯ್ತಾ 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 ಅಂತ ನಾವು ಕಾಯ್ತಾ ಇದ್ವಿ, ಅಂದರೆ ವೆಯ್ಟ್ ಮಾಡ್ತಾಯಿದ್ವಿ ನಾವು. ನಮಗಂತೂ ಕಾದು ಕಾದು ಸಾಕಾಯಿತು. ಸೊ ಫೈನಲಿ ಬೇಬಿ ತಗೊಂಡು ಈಚೆಗಡೆ ಬಂದರು, ಫೇಸ್ ತೋರಿಸಿದ್ರು. ಸೊ ಗಂಡು ಪಾಪು ಆಗಿತ್ತು. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಗೊತ್ತಾ, ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ, ನಮ್ಮದೇ ದೃಷ್ಟಿ ಆಗುತ್ತೆ. ಸೊ ಇವತ್ತಿನ ದಿನ ಹೀಗಿತ್ತು. ಹಾಗೆ ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ. ಮೊದಲನೇದಾಗಿ ನಾವು ಅಪ್ಪನ ಕೈಲಿ ಪಾಪನ ಕೊಟ್ಟರು, ಆಮೇಲೆ ಎಲ್ಲರೂ ಕೂಡ ಎತ್ಕೊಂಡು ಮುದ್ದಾಡಿದ್ರು. ಸೊ ಎಲ್ಲರೂ ಎತ್ಕೊಂಡ್ರೆ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿ ಸೊ ಕೆಲವು ಜನ ಮಾತ್ರ ಎತ್ಕೊಂಡ್ರು. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್